ಹಾಯ್, ಗುಡ್ ಈವ್ನಿಂಗ್. ಇವತ್ತು ನನ್ನ ಸ್ಯಾರಿಗೆ ಬೇಬಿ ಕುಚ್ಚು ಮಾಡ್ತಾಯಿದ್ದೀನಿ. ಯಾವ ಥರ ಅಂತ ತೋರಿಸ್ತೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಲಾಸ್ಟಲ್ಲಿ ಮಾಡ್ತಿದ್ದೀನಿ. ಆದರೆ ಯಾವ ಥರ ತೊಗೋಬೇಕು ಅಂತ ಹೇಳ್ತೀನಿ. ಈ ಥರ ದಪ್ಪ ಸೂಜಿ ತಗೊಂಡು ಇದಕ್ಕೆ ನಾನು 30 ಎಳೆ ದಾರನ ತಗೊಂಡಿದ್ದೀನಿ. ನೋಡಿ, ಇಷ್ಟು ಮಾತ್ರ ಇರಬೇಕು. ಕೈಗೆ ಈ ಥರ ಸಿಗೋ ಥರ ತಗೋಬೇಕು. 2 ಕಲರ್ ತೊಗೊತಾ ಇದ್ದೀನಿ ನಾನು. ಅದಕ್ಕೆ ಗಂಟು ಹಾಕೋದಕ್ಕೆ ಜರಿ ತಗೊಂಡಿದ್ದೀನಿ. 4 ಎಳೆ ತಗೊಂಡಿದ್ದೀನಿ ಜರಿ. ನಾನು ಈಗ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ನಾನು ಬ್ಯಾಕ್ ಸೈಡ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಒಂದು ಹಾಫ್ ಇಂಚಿಯಷ್ಟು ಗ್ಯಾಪ್ ತಗೋಬೇಕು ನಾವು. ಕುಚ್ಚಿಗೂ ಈ ಥರ ಚುಚ್ಕೊಂಡು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ಚುಚ್ಕೊಂಡು ಇದು ಯಾವ ಥರ ಅಂತ ತೋರಿಸ್ತೀನಿ. ನೀಟಾಗಿ ಕೈಯಲ್ಲಿ ಹಿಡ್ಕೊಂಡು ಜರಿ ತಗೊಂಡು ಇದೇ ಥರ ಹಾಕಬೇಕು. ಸೇಮ್ ಈಸಿ ಪ್ರಾಸೆಸ್ಸೇ. 1 2 2 ಸತಿ ಹಾಕಿದ್ದೀನಿ. ಟೈಟಾಗಿ ಬರುತ್ತೆ, ಯಾಕಂದರೆ ನಾನು 4 ತಗೊಂಡಿದ್ದೀನಿ. ಒಂದೇ ಸತಿ ದಪ್ಪಕ್ಕೆ ತಗೊಂಡಿದ್ದೀನಿ. ಆದ್ದರಿಂದ ಜಾಸ್ತಿ ಸತಿ ಎಳೆಯೋ ಅಷ್ಟಿಲ್ಲ. ನೋಡಿ ಫ್ರೆಂಡ್ಸ್, ನೀಟಾಗಿ ಬಂದಿದೆ. ನಮಗೆ ಎಷ್ಟು ಬೇಕೋ ಉದ್ದ ಅಷ್ಟು. ಬೇಬಿ ಕುಚ್ಚು ಅಂದರೆ ಆಲ್ಮೋಸ್ಟ್ ಶಾರ್ಟಾಗೇ ಇರುತ್ತೆ. ಇನ್ನೂ ಒಂದು ತೋರಿಸ್ತೀನಿ ಫ್ರೆಂಡ್ಸ್. ಇನ್ನೂ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 32 ದಾರ ಸೂಜಿ ತಗೊಂಡಿದ್ದೀನಿ. ಈಗ ಚುಚ್ತಾ ಇದ್ದೀನಿ ನೋಡಿ. ಹಾಫ್ ಇಂಚಿಯಷ್ಟು ಗ್ಯಾಪ್ ಇರಬೇಕು ಬೇಬಿ ಕುಚ್ಚಿಗೆ. ಇದು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಜರಿ ತಗೊಂಡು ಇದೇ ಥರ ಹಿಡ್ಕೊಂಡು ನೀಟಾಗಿ ಹಾಕ್ಕೋಬೇಕು. ಇದು ತುಂಬ ಈಸಿಯಾಗಿ ಹಾಕ್ಬೋದು. ಬೇಬಿ ಕುಚ್ಚು ಅಂದರೆ ಎಲ್ಲದಕ್ಕಿಂತ ಫಸ್ಟ್ ಈಸಿ ಅಂದರೆ ಇದೇನೆ. ಒಂದು ಸತಿ ನೋಡಿದ್ರೆ ಯಾರಾದರೂ ಹಾಕ್ಬೋದು. ಟೈಟಾಗಿ ಎಳ್ಕೋಬೇಕು, ಇಲ್ಲಾಂದರೆ ಲೂಸ್ ಬಂದುಬಿಡುತ್ತೆ. ಇದೇ ಥರ ಇವಾಗ ನಾನು ಬ್ಯಾಕ್ ಸೈಡ್ ಹಾಕಿದ್ದೀನಿ. ಫ್ರಂಟಿಗೆ ಬರೋ ಅಷ್ಟೊತ್ತಿಗೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಸ್ಯಾರಿ ಎಲ್ಲ ಹಾಕಿದ್ದೀನಿ ನಾನು. ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ವಿಡಿಯೋ ಮಾಡಿದ್ದೀನಿ. ಈ ಥರ ಬರುತ್ತೆ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಇದು ಬೇಬಿ ಕುಚ್ಚು ಈಸಿಯಾಗಿದೆ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ಮೈ ವಾಚಿಂಗ್ ವಿಡಿಯೋ.